ಸರ್ ನಮಸ್ತೆ. ಅಷ್ಟೇ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ ಸರ್? ಬಿಜೆಪಿ ಆರ್ಸಿ ಬಂದ್ರೆ ಒಳ್ಳೇದು. ಸರ್ ಈಗ ಸತತವಾಗಿ 6 ಬಾರಿಗಿಂತ ನಿಮ್ಮದೇ ಕ್ಷೇತ್ರದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಮಾಡಿರ್ತಕ್ಕಂತ ಕೆಲಸದ ಬಗ್ಗೆ ಹೇಳೋದಾದ್ರೆ? ಅವರು ಕೆಲಸ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ವಲ್ಪ ಬರ್ತಾರೆ ಮಾಡ್ತಾರೆ, ಆಮೇಲೆ ಅಷ್ಟೇ ಹೆಚ್ಚಾಗಿ ಅವರು ಏನೂ ಇದು ಮಾಡಿಲ್ಲ ಅವರು. ಹಾಗಾಗಿ ಈ ಸರಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಕಾಣ್ತದೆ. ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅವ್ರು ಕೊಟ್ಟಿರ್ತಕ್ಕಂತ ಇದು ಗ್ಯಾರಂಟಿಯಿಂದ ಏನಾದ್ರು ಹೆಣ್ಮಕ್ಳು ಓಟು ಡಿವೈಡ್ ಆಗುತ್ತಾ ಸರ್? ಮಕ್ಕಳು ಓಟು ಡಿವೈಡ್ ಆಗ್ತದೆ. ಸರ್ ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದ್ದಾರೆ. ಈ ಬಾರಿ ಫೈಟ್ ಇದೆ ಅಂತೀರಾ? ಫೈಟ್ ಇದೆ. ಯಾಕಂದರೆ ಇಲ್ಲಿ ಹೆಂಗಸರು ಓಟೆಲ್ಲ ಕಾಂಗ್ರೆಸ್ಗೆ ಬೀಳ್ಬೋದು ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಗಂಡಸರು ಓಟು ಕಾಗಿರೋರು ಬೀಳ್ಬೋದು. ಹಿಂಗಾಗಿ ಫೈಟ್ ಇದೆ. ಸರ್ ನಿಮ್ಮ ಹೆಸರು? ರವೀಂದ್ರ ಅಂತೇಳಿ. ಓಕೆ, ಯಾವುದೇ ಪಕ್ಷದಿಂದ ಅಭ್ಯರ್ಥಿ ಗೆದ್ರೂ ಸಹ ನಿಮ್ಮ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ? ನಮ್ಮ ಕ್ಷೇತ್ರದಲ್ಲಿ ಅಂದರೆ ಈಗ ದಾಂಡೇಲಿ ನೋಡಿ, ದಾಂಡೇಲಿ ಇಂಡಸ್ಟ್ರಿಯಲ್ ಏರಿಯಾ ಇತ್ತು ಮೊದಲು. 3 ಫ್ಯಾಕ್ಟ್ರಿ ಒಳಗೆ ಈಗ 2 ಫ್ಯಾಕ್ಟ್ರಿ ಬಂದಾಗೋಯ್ತು. ಈ ದೇಶಪಾಂಡೆ ಅವರು ಕೈಗಾರಿಕಾ ಮಂತ್ರಿ ಇದ್ದಾಗಲೂ ಸಹಿತ ಫ್ಯಾಕ್ಟ್ರಿ ಬಂದಾಗೋಯ್ತು. ಆದರೆ ಅದ್ರ ಬಗ್ಗೆ ಯಾರೂ ಲಕ್ಷ್ಯ ಕೊಡಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಇಲ್ಲಿ ಇಂಡಸ್ಟ್ರಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದರೆ ಒಂದು ಜನಕ್ಕೆ ಒಂದು ಸ್ವಲ್ಪ ಯುವಕರಿಗೆ ಅನುಕೂಲ ಆಗುತ್ತೆ ಅಂತ ನಂದು ಅನಿಸಿಕೆ.